ನಮಸ್ಕಾರ ಸ್ನೇಹಿತರ, ಕನ್ನಡ ಕೌಸ್ತುಭ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗೆಳೆಯರ, ಬಂಜತನ ಅಂದರೆ ಇನ್ಫರ್ಟಿಲಿಟಿ ಎಂಬುದು ಇಂದು ಅನೇಕರ ಜೀವನದಲ್ಲಿ ಶತ್ರುವಾಗಿ ಪರಿಣಮಿಸಿದೆ. ನಿಮ್ಮ ಸುತ್ತಮುತ್ತಲಿನಲ್ಲಿ ಅನೇಕ ಜೋಡಿಗಳು ಮಕ್ಕಳನ್ನು ಪಡೆಯಲು ಎಷ್ಟು ಕಷ್ಟಪಡುತ್ತಿದ್ದಾರೆ ಎಂಬುದನ್ನು ನೀವು ನೋಡಿರುತ್ತೀರಿ. ಮೊದಲೆಲ್ಲ ಈ ಬಂಜತನ ಕೇವಲ ಹುಡುಗಿಯರಿಗೆ ಮೀಸಲಾಗಿತ್ತು ಹಾಗೂ ಮಕ್ಕಳಾಗದಿದ್ದಲ್ಲಿ ಹೆಣ್ಣನ್ನು ದೊರುವುದು ಸಾಮಾನ್ಯವಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ವ್ಯವಸ್ಥೆ ಮುಂದುವರೆದಂತೆಲ್ಲ ಆ ನಂಬಿಕೆ ಸುಳ್ಳಾಗುತ್ತಾ ಬಂದಿದೆ. ಈಗಿನ ಅಧ್ಯಯನದ ಪ್ರಕಾರ ಬಂಜತನಕ್ಕೆ ಕೇವಲ ಹೆಣ್ಣು ಮಾತ್ರವಲ್ಲ, ಗಂಡು ಕೂಡ ಕಾರಣ ಎಂದು ವರದಿಯಾಗಿದೆ. ಗೆಳೆಯರೆ, ಆತಂಕಕಾರಿ ವಿಚಾರವೇನೆಂದರೆ ಈಗಿನ ಆಧುನಿಕ ಪ್ರಪಂಚದಲ್ಲಿ ಭಾರತದಲ್ಲಿ ಪುರುಷ ಬಂಜತನ ಹೆಚ್ಚಾಗುತ್ತಿದೆ. ಪುರುಷ ಬಂಜತನ ಅಂದರೆ ಮೇಲ್ ಇನ್ಫರ್ಟಿಲಿಟಿ. ಈ ಮೇಲ್ ಇನ್ಫರ್ಟಿಲಿಟಿಯಿಂದ ಆಗುವ ಅಪಾಯಕಾರಿ ಬೆಳವಣಿಗೆಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಗೆಳೆಯರೆ, ಮೊದಲು ಈ ಬಂಜತನ ಅಥವಾ ಇನ್ಫರ್ಟಿಲಿಟಿ ಅಂದರೆ ಏನು ಅಂತ ತಿಳಿಯೋಣ. ಸಾಮಾನ್ಯವಾದ ದಂಪತಿಗಳು ಅಥವಾ ಆರೋಗ್ಯಕರ ದಂಪತಿಯಾದವರು 2 ವರ್ಷಗಳ ಕಾಲ ಅಸುರಕ್ಷಿತ ಅಂದರೆ ಯಾವುದೇ ಕಾಂಡೋಮ್ ಬಳಸದೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದರೂ ಅವರಿಗೆ ಮಕ್ಕಳಾಗದಿದ್ದಲ್ಲಿ ಅಂಥವರನ್ನ ಇನ್ಫರ್ಟೈಲ್ ಕಪಲ್ ಅಥವಾ ಬಂಜತನ ಎಂದು ಕರೆಯುತ್ತಾರೆ. ಇತ್ತೀಚಿನ ವರದಿಗಳ ಪ್ರಕಾರ ಮಹಿಳೆಯರಿಗಿಂತ ಪುರುಷರು ಹೆಚ್ಚು ಇನ್ಫರ್ಟೈಲ್ ಆಗುತ್ತಿದ್ದಾರೆ ಎಂದು ವರದಿಯಾಗಿದೆ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಪ್ರಪಂಚದಲ್ಲಿ ಬರೋಬ್ಬರಿ 1 ಕೋಟಿ ಜನ ಈ ಬಂಜತನ ಒಂದು ಪ್ರಮುಖ ಸಮಸ್ಯೆಯಾಗಿದೆ. ಆ ವರದಿಯ ಪ್ರಕಾರ ಪ್ರತಿ 6 ದಂಪತಿಗಳಲ್ಲಿ 1 ದಂಪತಿ ಈ ಇನ್ಫರ್ಟೈಲ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅಧ್ಯಯನದ ಪ್ರಕಾರ ಆ ದಂಪತಿಗಳಲ್ಲಿ ಇನ್ಫರ್ಟಿಲಿಟಿಗೆ 40% ಪುರುಷರು ಕಾರಣರಾದರೆ 40% ಮಹಿಳೆಯರು ಕಾರಣರಾಗಿದ್ದಾರೆ. ಇನ್ನು 20%ಗಳಲ್ಲಿ ಮಹಿಳೆ ಪುರುಷ ಇಬ್ಬರು ಕೂಡ ಕಾರಣರಾಗಿದ್ದಾರೆ. ಇಷ್ಟೆಲ್ಲ ಆಧುನಿಕವಾಗಿದ್ದರೂ ವರದಿಗಳು ಇದ್ದರೂ ಈಗಲೂ ನಮ್ಮ ಭಾರತೀಯ ಸಮಾಜದಲ್ಲಿ ಬಂಜತನಕ್ಕೆ ಮಹಿಳೆಯರನ್ನ ದೂರುವುದು ಸಾಮಾನ್ಯವಾಗಿದೆ ಹಾಗೂ ಪುರುಷರಲ್ಲಿ ಈ ಬಂಜತನದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದ ಕಾರಣ ಈ ಬಂಜತನ ಇನ್ನೂ ಹೆಚ್ಚಾಗುತ್ತಿದೆ. ಗೆಳೆಯರೆ, ಈ ಮೇಲ್ ಇನ್ಫರ್ಟಿಲಿಟಿಗೆ ಅನೇಕ ಕಾರಣಗಳಿವೆ. ಇತ್ತೀಚಿನ ಯುವಕರ ಜೀವನದಲ್ಲಿರುವಂತಹ ಒತ್ತಡದ ಬದುಕು ಅಷ್ಟೇ ಅಲ್ಲದೆ ವರ್ಕ್ ಪ್ರೆಷರ್, ಸ್ಟಡಿ ಪ್ರೆಷರ್ ಈ 2 ಯುವಕರನ್ನ ಲೈಂಗಿಕ ಜೀವನದ ಕಡೆ ಆಸಕ್ತಿಯನ್ನ ಕಡಿಮೆ ಮಾಡುವಂತೆ ಮಾಡಿದೆ. ಇಷ್ಟೇ ಅಲ್ಲದೆ ಜೆನೆಟಿಕ್ಸ್, ಆಹಾರ ಪದ್ಧತಿ, ಜೀವನದ ಶೈಲಿ, ಮೆಡಿಕಲ್ ಕಂಡೀಷನ್ ಇನ್ನು ಇತ್ಯಾದಿ ಕಾರಣದಿಂದ ಇದು ಹೆಚ್ಚಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಮೇಲ್ ಇನ್ಫರ್ಟಿಲಿಟಿಯ ಬಗ್ಗೆ ಅಧ್ಯಯನ ಹೆಚ್ಚಾಗಿದ್ದು ಆ ವರದಿಯ ಪ್ರಕಾರ 70% ಕೇಸ್ಗಳು ಸ್ಪರ್ಮ್ ಅಬ್ನಾರ್ಮಲಿಟಿ ಅಂದರೆ ವೀರ್ಯದ ಸಮಸ್ಯೆ ಎಂದಾಗಿದೆ ಎಂದು ವರದಿಯಾಗಿದೆ. ಇನ್ನು ನಮ್ಮ ಜೀವನ ಶೈಲಿಯ ಇದನ್ನು ಬದಲಾಯಿಸಬಹುದು. ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆದಂತಹ ಏಡ್ಸ್, ಧೂಮಪಾನ, ಮದ್ಯಪಾನ, ಡಯಾಬಿಟಿಸ್, BP ಇತ್ಯಾದಿ ಇವು ಬಂಜತನಕ್ಕೆ ಮತ್ತಷ್ಟು ಸಹಾಯ ಮಾಡುತ್ತವೆ ಎಂದು ಅಧ್ಯಯನದಲ್ಲಿ ವರದಿಯಾಗಿದೆ. ಗೆಳೆಯರೆ, ನಮ್ಮ ಸಮಾಜದಲ್ಲಿ ಈ ಬಂಜತನಕ್ಕೆ ಯಾವಾಗಲೂ ಮಹಿಳೆಯರನ್ನ ದೂರುವ ಕಾರಣ ಮೇಲ್ ಇನ್ಫರ್ಟಿಲಿಟಿ ಬಗ್ಗೆ ಚರ್ಚೆಯಾಗುವುದು ಅತಿ ವಿರಳವಾಗಿದೆ. ಆದ ಕಾರಣ ಪುರುಷರು ಇದರ ಬಗ್ಗೆ ನಿರ್ಲಕ್ಷ್ಯವನ್ನು ತೋರುತ್ತಿದ್ದಾರೆ. ಇದು ಅವರ ಸಾಂಸಾರಿಕ ಮತ್ತು ಲೈಂಗಿಕ ಜೀವನದ ಮೇಲೆ ಭಾವನಾತ್ಮಕ ಪರಿಣಾಮವನ್ನು ಬೀರಿ ಡಿವೋರ್ಸ್, ಡಿಪ್ರೆಷನ್, ಸೂಸೈಡ್ಗಳಿಗೆ ಕಾರಣವಾಗುತ್ತಿದೆ. ಇಂದು ಅನೇಕ ಯುವಕರು ವಿದ್ಯಾವಂತರಾಗಿದ್ದರೂ ಸಹ ಅವರಿಗೆ ಈ ಬಂಜತನದ ಸಾಕಷ್ಟು ಮಾಹಿತಿ ಜ್ಞಾನವಿಲ್ಲದಿರುವುದು ಇನ್ಫರ್ಟಿಲಿಟಿಯನ್ನ ನಿರ್ಲಕ್ಷ್ಯ ಮಾಡುವಂತೆ ಮಾಡಿದೆ. ಗಮನಿಸಿ, ದಂಪತಿಗಳಲ್ಲಿ ಬಂಜತನದ ಸಮಸ್ಯೆ ಬಂದಾಗ ಮಹಿಳೆಯೇ ಹೋಗಿ ವೈದ್ಯರನ್ನ ಕಾಣುತ್ತಾಳೆ. ಆದರೆ ಪುರುಷ ಯಾವತ್ತೂ ಸಹ ವೈದ್ಯರನ್ನ ಕಾಣಲು ಹೋಗುವುದಿಲ್ಲ. ತನ್ನಲ್ಲಿರುವ ಸಮಸ್ಯೆಯಿಂದ ನಾವು ಕೂಡ ಈ ಬಂಜತನವನ್ನು ಅನುಭವಿಸುತ್ತಿರಬಹುದು ಎಂದು ಕೂಡ ಪುರುಷ ಯೋಚನೆ ಮಾಡುವುದಿಲ್ಲ. ಯಾಕೆ ಈ ಪುರುಷರು ವೈದ್ಯರ ಬಳಿ ಹೋಗುವುದಿಲ್ಲವೆಂದರೆ, ಹೋದರೆ ಎಲ್ಲಿ ನಾನು ಕೈಲಾಗದವನು, ನಪುಂಸಕ, ಇನ್ನೇನೋ ಸಮಾಜ ಅಂದುಕೊಳ್ಳುತ್ತದೆ ಎನ್ನುವ ಭಯ ಅವನಿಗೆ ಜಾಸ್ತಿ ಇದೆ. ಈ ಕಾರಣದಿಂದಾಗಿ ಅವನು ವೈದ್ಯರನ್ನ ಭೇಟಿ ಮಾಡುತ್ತಿಲ್ಲ. ಇದು ಸಾಂಸಾರಿಕ ಜೀವನದಲ್ಲಿ ಬಿರುಕನ್ನು ಉಂಟು ಮಾಡುತ್ತದೆ ಎಂದು ವರದಿಯಾಗಿದೆ. ಗೆಳೆಯರೆ, ಪುರುಷರು ಈ ಮನಸ್ಥಿತಿಯಿಂದ ಹೊರಬಂದರೆ 50% ದಂಪತಿಗಳು ತಮ್ಮ ಇನ್ಫರ್ಟೈಲ್ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಬಹುದು ಎಂದು ವರದಿಯಾಗಿದೆ. ಈ ವಿಚಾರದಲ್ಲಿ ಪುರುಷರ ಇನ್ಸೆಕ್ಯೂರಿಟಿ ವೈದ್ಯರಿಗೆ ಸರಿಯಾದ ಮಾಹಿತಿ ಮತ್ತು ಚಿಕಿತ್ಸೆಯನ್ನು ನೀಡಲು ಅಡ್ಡವಾಗುತ್ತಿದೆ ಎಂದು ಕೂಡ ತಿಳಿದು ಬಂದಿದೆ. ಪುರುಷರಲ್ಲಿ ಈ ಬಂಜತನಕ್ಕೆ ಮೂಲ ಕಾರಣ ಲೋ ಸ್ಪರ್ಮ್ ಕೌಂಟ್ ಅಂದರೆ ಸ್ಪರ್ಮ್ನಲ್ಲಿ ಸೈಜ್ ಮತ್ತು ಶೇಪ್ ಹಾಗೂ ಅದರ ಚಲನೆಯಲ್ಲಿ ಬದಲಾವಣೆಯಾಗುವುದು ಕಾರಣ. ಹೌದು, ಸ್ಪರ್ಮ್ಗೂ ಒಂದು ಶೇಪ್ ಇದೆ, ಅದು ಬುಲೆಟ್ ಶೇಪ್ನಾಗಿರುತ್ತದೆ. ಪುರುಷ ಒಂದು ಸಲ ವೀರ್ಯವನ್ನು ಹೊರಹಾಕಿದರೆ ಅದರಲ್ಲಿ ಒಟ್ಟು 1 ರಿಂದ 1.5 ಲಕ್ಷ ವೀರ್ಯಗಳು ಇರುತ್ತವೆ. ಇದರಲ್ಲಿ ಮಿನಿಮಮ್ 60% ವೀರ್ಯ ನಾರ್ಮಲ್ ಸೈಜ್ ಮತ್ತು ಶೇಪ್ ಹೊಂದಿರಬೇಕು ಹಾಗೂ ಈ 60%ನಲ್ಲಿ 40%ನಷ್ಟು ವೀರ್ಯಗಳು ನಾರ್ಮಲ್ ಮೂವ್ಮೆಂಟ್ ತೋರಿಸಿದರೆ ಮಾತ್ರ ಆ ಪುರುಷ ತನ್ನ ಮಡತಿಯನ್ನ ಗರ್ಭವತಿ ಮಾಡಬಹುದು, ಇಲ್ಲವೇ ಆ ಪುರುಷ ಇನ್ಫರ್ಟೈಲ್ ಎನಿಸಿಕೊಳ್ಳುತ್ತಾನೆ ಎಂದು ವರದಿಯಾಗಿದೆ. ಗೆಳೆಯರೆ,
ಹಾಗಾದರೆ ಈ ಬಂಜತನವನ್ನು ಹೇಗೆ ನಿವಾರಿಸಬೇಕು? ನಮ್ಮ ಲೈಂಗಿಕ ಜೀವನ ಸುಖಕರವಾಗಿರಬೇಕೆಂದರೆ ಕೆಲವು ದಿನನಿತ್ಯ ಕೆಲಸಗಳನ್ನು ಸರಿಯಾಗಿ ನಿವಾರಿಸಿದರೆ ಸಾಕು. ನಮ್ಮ ಜೀವನ ಶೈಲಿಯಲ್ಲಿ ಆರೋಗ್ಯಕರವಾಗಿಟ್ಟರೆ ಸಾಕು, ಈ 70% ಇನ್ಫರ್ಟಿಲಿಟಿ ಸಮಸ್ಯೆಯನ್ನು ನಿವಾರಿಸಬಹುದು. ಆರೋಗ್ಯಕರ ಜೀವನ ಶೈಲಿ, ಸಮತೋಲನ ಆಹಾರ ಅಂದರೆ ಬ್ಯಾಲೆನ್ಸ್ಡ್ ಡಯಟ್, ದೇಹದ ತೂಕವನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡುವುದು ಹಾಗೂ ದಿನಕ್ಕೆ 15ರಿಂದ 20 ನಿಮಿಷ ವ್ಯಾಯಾಮ ಮಾಡುವುದರಿಂದ ಈ ಸಮಸ್ಯೆಯಿಂದ ಪಾರಾಗಬಹುದು. ತಂಬಾಕು, ಧೂಮಪಾನ, ಮದ್ಯಪಾನ ಇವು ಮೇಲ್ ಇನ್ಫರ್ಟಿಲಿಟಿಗೆ ಪ್ರಮುಖ ಕಾರಣ ಎಂದು ವರದಿಯಾಗಿವೆ. ಇಷ್ಟೇ ಅಲ್ಲದೆ ಈ ತಂಬಾಕು ಮತ್ತು ಅತಿಯಾದ ಧೂಮಪಾನ ಸೇವನೆಯಿಂದ ನಿಮಿರುಕೆಯ ಸಮಸ್ಯೆ ಎದುರಾಗಬಹುದು. ಇನ್ನು ಈ ಜೆನೆಟಿಕ್ಸ್ನಿಂದಾಗಿ 10% ದಂಪತಿಗಳು ಬಂಜೆಯಾಗುತ್ತಿದ್ದಾರೆ. ಇದರ ಜೊತೆ ಸರಿಯಾಗಿ ಡಾಕ್ಟರ್ನ ಭೇಟಿ ಮಾಡಿ ಚಿಕಿತ್ಸೆ ಹಾಗೂ ಪುರುಷ ಮಹಿಳೆ ಇಬ್ಬರೂ ಅಗತ್ಯ ಟೆಸ್ಟ್ಗಳನ್ನು ಮಾಡಿಸಿ ಸರಿಯಾದ ಚಿಕಿತ್ಸೆ ಇದ್ದಲ್ಲಿ ಈ ಬಂಜತನದ ಸಮಸ್ಯೆಯನ್ನು ಬಹು ವೇಗವಾಗಿ ಕಡಿಮೆ ಮಾಡಬಹುದು. ಗೆಳೆಯರೆ, ಈ ಬಂಜತನದಿಂದ ಡಿಪ್ರೆಷನ್, ಸೂಸೈಡ್ಗಳ ಸಂಖ್ಯೆ ಜಾಸ್ತಿಯಾಗುತ್ತಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಮಹಿಳೆಯರಿಗಿಂತ ಪುರುಷರು ಜಾಸ್ತಿ ಬಂಜೆಯಾಗುತ್ತಿದ್ದಾರೆ ಹಾಗೂ ಇದರಿಂದ ಮಾನಸಿಕ ಖಿನ್ನತೆಯಿಂದಾಗಿ ಸೂಸೈಡ್ಗಳಂತಹ ಯೋಚಿಸುವವರ ಸಂಖ್ಯೆ ಜಾಸ್ತಿಯಾಗಿದೆ ಎಂದು ವರದಿಯಾಗಿದೆ. ಒಂದು ಅಧ್ಯಯನದಲ್ಲಿ 1000 ಜನರನ್ನು ಪರೀಕ್ಷಿಸಿದಾಗ 140 ಜನರು ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅದರಲ್ಲೂ 72 ಪುರುಷರು ಹಾಗೂ 68 ಮಹಿಳೆಯರು. ಈ ಎಲ್ಲರೂ ಕೂಡ 18ರಿಂದ 30 ವರ್ಷದವರಾಗಿದ್ದಾರೆ. ಲ್ಯಾನ್ಸ್ಲೆಟ್ ರೀಜನ್ ಹೆಲ್ತ್ 2014ರ ವರದಿಯ ಪ್ರಕಾರ ಪ್ರಪಂಚದಾದ್ಯಂತ 89,129 ಪುರುಷರು ಹಾಗೂ 42,521 ಮಹಿಳೆಯರು ಈ ಬಂಜತನದಿಂದ ಪ್ರಾಣ ಕೈಚೆಲ್ಲಿದ್ದಾರೆ ಎಂದು ವರದಿಯಾಗಿದೆ. ನಾವು ನಿರ್ಲಕ್ಷಿಸುವ ಕೆಲವು ವಿಚಾರಗಳು ಜೀವನವನ್ನೇ ಬಲಿ ತೆಗೆದುಕೊಳ್ಳುತ್ತದೆ. ಪುರುಷರು ತಮ್ಮ ಗರ್ವವನ್ನು ಪಕ್ಕಕ್ಕಿಟ್ಟು ಒಮ್ಮೆ ಇದರ ಬಗ್ಗೆ ಪರೀಕ್ಷೆ ಮಾಡಿಕೊಳ್ಳಿ. ಜೀವನವೇ ಬದಲಾಗಬಹುದು. ಈ ಇನ್ಫರ್ಟೈಲ್ನ ಬಗ್ಗೆ ಇನ್ನಷ್ಟು ಜಾಗೃತಿ ಮೂಡಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಾವು ಮಾಡಿರುವ ಕಂಟೆಂಟ್ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮುಂದಿನ ವಿಡಿಯೋದೊಂದಿಗೆ ಬರುವವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.